ಮಧುರ ಮಕ್ಕಳೇ, ತಂದೆಯ ಶ್ರೀಮತವಾಗಿದೆ. ಈ ಹಳೆಯ ಪ್ರಪಂಚದಿಂದ ತಮ್ಮ ಮುಖವನ್ನು ತಿರುಗಿಸಿಕೊಳ್ಳಿರಿ. ಜೀವನ್ಮುಕ್ತಿಗಾಗಿ ನೀವು ದೈವಿ ಮ್ಯಾನರ್ಸ್ ಧಾರಣೆ ಮಾಡಿಕೊಳ್ಳಿ. ಪ್ರಶ್ನೆ: ಯಾವ ಮ್ಯಾನರ್ಸ್ ಅನ್ನು ತಂದೆಯ ವಿನಾ ಯಾರೂ ಕಲಿಸಲು ಸಾಧ್ಯವಿಲ್ಲ? ಉತ್ತರ: ಪವಿತ್ರರಾಗುವುದು ಮತ್ತು ಅನ್ಯರನ್ನು ಮಾಡುವುದು ಎಲ್ಲದಕ್ಕಿಂತ ದೊಡ್ಡ ದೈವಿ ಮ್ಯಾನರ್ಸ್ ಆಗಿದೆ. ನೀವು ಗೃಹಸ್ಥದಲ್ಲಿ ಇದ್ದರೂ ಪವಿತ್ರರಾಗಿ. ಈ ಶಿಕ್ಷಣವನ್ನು ಒಬ್ಬ ತಂದೆಯೂ ಕೊಡುತ್ತಾರೆ, ಮತ್ಯಾರೂ ಕೊಡಲು ಸಾಧ್ಯವಿಲ್ಲ. ನೀವು ಮಕ್ಕಳದು ಬೇಹದ್ದಿನ ಸನ್ಯಾಸವಾಗಿದೆ. ನೀವು ಈ ಹಳೆಯ ಪ್ರಪಂಚವನ್ನೇ ಬುದ್ಧಿಯಿಂದ ಮರೆಯುತ್ತೀರಿ. ನಿಮಗೆ ತಿಳಿದಿದೆ, ಪವಿತ್ರತೆಯ ಧಾರಣೆಯಿಂದ ಉಳಿದೆಲ್ಲ ಮ್ಯಾನರ್ಸ್ ಸ್ವತಃವಾಗಿಯೇ ಬರುತ್ತದೆ. ಗೀತೆ: ಇಂದು ಅಂಧಕಾರದಲ್ಲಿದ್ದಾರೆ ಮಾನವರು. ಧಾರಣೆಗಾಗಿ ಮುಖ್ಯ ಸಾರ: 1. ಗುರಿ ಧ್ಯೇಯವನ್ನು ಸದಾ ಮುಂದಿಟ್ಟುಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಸತೋಪ್ರಧಾನ ಪ್ರಪಂಚದಲ್ಲಿ ಹೋಗಲು ಪವಿತ್ರತೆಯ ನಡವಳಿಕೆಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಬುದ್ಧಿಯಿಂದ ಬೇಹದ್ದಿನ ಸನ್ಯಾಸ ಮಾಡಬೇಕಾಗಿದೆ. 2. ಅತಿ ಪ್ರಿಯವಾದ ತಂದೆಯನ್ನು ಹಾಗೂ ತಮ್ಮ ಸುಖಧಾಮವನ್ನು ನೆನಪು ಮಾಡಬೇಕಾಗಿದೆ. ಈ ದುಃಖಧಾಮದಿಂದ ಬುದ್ಧಿ ಯೋಗವನ್ನು ತೆಗೆಯಬೇಕಾಗಿದೆ. ವರದಾನ: ಸರ್ವಗುಣಗಳನ್ನು ನೋಡುವ ಅಥವಾ ಸಂತುಷ್ಟಗೊಳಿಸುವ ಒಲವಿನ ಮೂಲಕ ಏಕರಸ ಉತ್ಸಾಹದಲ್ಲಿ ಇರುವಂತಹ ಗುಣಮೂರ್ತಿ ಭವ. ಸ್ಲೋಗನ್: ಬೇಹದ್ದಿನ ವೈರಾಗ್ಯ ವೃತ್ತಿಯ ತಳಪಾಯವು ಶಕ್ತಿಶಾಲಿಯಾಗಿದ್ದರೆ ಸೆಕೆಂಡಿನಲ್ಲಿ ಅಶರೀರಿಯಾಗುವುದು ಸಹಜವಾಗುವುದು.